ಬಂಧುಗಳೇ ನಮಸ್ಕಾರ. ಇವತ್ತು ಆ್ಯಕ್ಚುಲಿ ನಮ್ಮ ಎಲ್ಲ ಪಕ್ಷದವರು ಸೇರಿಕೊಂಡು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೋಗಿದ್ದಾರೆ. ಮಧ್ಯಾಹ್ನ ಮನವಿ ಪತ್ರ ಕೊಡಬೇಕು ಅಂತ ಹೋಗಿದ್ದಾರೆ. ವಿಚಾರ ಏನು ಅಂತಂದರೆ ಲೋಕಾಯುಕ್ತ ಪೊಲೀಸ್ನವರೆಲ್ಲರೂ ಕೂಡ ನಿಮ್ಮ ಆಸ್ತಿಗಳನ್ನು ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಪತ್ರ ಕೊಡೋಕ್ಕೆ ಹೋದಾಗ ಸೊ ಅವರು ಬೇರೆ ಬೇರೆ ದ್ವೇಷದ ಒಂದು ಇದನ್ನಿಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ನಿನ್ನೆ ಉಪ್ಪಾರಪೇಟೆ ಸ್ಟೇಷನಲ್ಲಿ ಒಂದು ಪೊಲೀಸ್ನವರು ಹಿಡಿಬೇಕಾದ್ರೆ ಅಂದರೆ ಲಂಚ ತೊಗೊಬೇಕಾದ್ರೆ ಒಂದು ಲೈವ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಯಾರೋ ಒಬ್ಬ ಅಮಾಯಕರನ್ನು ಕರ್ಕೊಂಬಂದು ಅವರನ್ನು ನಾನ್ ಬೇಲಬಲ್ ಕೇಸಲ್ಲಿ ಬುಕ್ ಮಾಡಿ ಇವತ್ತು ವಿಧಾನಸೌಧ ಸ್ಟೇಷನ್ ಅವರು ತಗೊಂಬಂದು ಇವತ್ತು ಫೋರಿಂಗ್ ಹಾಸ್ಪಿಟ್ಲಲ್ಲಿ ಇದನ್ನು ಕರ್ಕೊಂಬಂದು ಮೆಡಿಕಲ್ ಚೆಕಪ್ ಮಾಡೋದಕ್ಕೆ ಕರ್ಕೊಂಬಂದಿದ್ದಾರೆ. ಬಟ್ ಇದ್ರ ಬಗ್ಗೆ ನಾವು ಖಂಡಿತ ಇದನ್ನು ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಮುಂದಿನ ಹೋರಾಟಗಳನ್ನು ಮಾಡ್ತೀವಿ. ಸೊ ಇದ್ರ ಬಗ್ಗೆ ಕೂಲಂಕುಷವಾಗಿ ಪ್ರಕಾಶ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ, ಪ್ರಕಾಶ್ ಮಾತಾಡೋದು. ಸೊ ಇಲ್ಲಿ ಏನು ನಡೀತಾ ಇದೆ ಅಂದರೆ ಪೊಲೀಸವ್ರಿಗೆ ಒಂಥರ ಯಾವುದೋ ಒಂದು ರೀತಿಯಲ್ಲಿ ಕಾನೂನಲ್ಲಿ ಅಡಿಯಲ್ಲಿ ಇಲ್ಲದೆ ಇರೋದು ಕೇಸ್ಗಳನ್ನ ಹಾಕ್ಕೊಂಡು ಸುಮ್ಮನೆ ಏನೋ ಬರ್ಸ್ಕೊಂಡು ಇವ್ರ ಹತ್ರ ಮಧ್ಯಾಹ್ನದಿಂದ ಕೂರಿಸ್ಕೊಂಡು ಅವ್ರಿಗೇನು ಕೊಡದೆ ಒಂದು ಕಾಫಿ ಟೀ ಕೊಡೋದನ್ನು ಕೂತ್ಕೊಂಡು ಅವರು ಈ ಅಮಾಯಕರನ್ನ ಕೂರಿಸ್ಕೊಂಡಿದ್ದಾರೆ. ಪಾಪ ಅವ್ರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಬರ್ತಾರೆ ಅಂತ. ಇವರು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಪಾರ್ಟ್ ಟೈಮಿಗೆ ಕೆಲಸ ಅಂದರೆ ಹೋರಾಟ ಮಾಡೋರು. ಈ ಹೋರಾಟ ಮಾಡ್ತಾ ಇರೋದು ಸಾರ್ವಜನಿಕರಿಗೋಸ್ಕರ. ಈ ಸಾರ್ವಜನಿಕರಿಗೋಸ್ಕರ ಮಾಡುವಾಗ ಈ ಅವ್ರಿಗೂ ತೊಂದರೆ ಕೊಡ್ತಾರೆ, ನಮಗೂ ತೊಂದರೆ ಕೊಡ್ತಾರೆ. ಹೋರಾಡೋಕ್ಕೂ ಬಿಡಲ್ಲ, ಹೋರಾಡೋದು ಇಲ್ಲ. ಯಾಕಂದರೆ ಅವರೇ ಕಾನೂನು ಅಡಿಯಲ್ಲಿಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಅಂತ ನೋಡಿದ್ರೆ ಅವ್ರದ್ದೇ ಎಷ್ಟೋ ತಪ್ಪುಗಳಿದೆ. ಆದ್ರೂ ನಾವು ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾವ ವ್ಯಕ್ತಿ ತಪ್ಪು ಮಾಡ್ತಾರೆ ಅವ್ರನ್ನ ಮಾತ್ರ ಕೇಳ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರದ್ದು ಈ ಕೇಸ್ ಹಾಕೋಕ್ಕೆ ನೆಸೆಸಿಟಿನೇ ಇಲ್ಲ. ಯಾಕಂದರೆ ಪಾಪ ಅಮಾಯಕರೆಲ್ಲ ಮುಗಿಸ್ಬಿಟ್ಟು ಹೋಗಿ ಕ್ಯಾಂಟೀನಲ್ಲಿ ಕಾಫಿ ಟೀ ಕುಡಿಯೋವಾಗ ಕರ್ಕೊಂಡೋಗಿ ಬನ್ನಿ ಏನೋ ಮಾತಾಡಬೇಕು ಅಂತ ಹೇಳಿ ಎಂಕ್ವೈರಿ ಮಾಡಿ ಇವ್ರನ್ನ ಕರ್ಕೊಂಡು ಕೂರಿಸ್ಕೊಂಡು ಇಲ್ಲದೆ ಇರೋದನ್ನ ಬರ್ಸ್ಕೊಂಡಿದ್ದಾರೆ. ಅದು ಸತ್ಯ ಏನಿಲ್ಲ, ಎಲ್ಲ ಸುಳ್ಳು ಬರೆದಿರ್ತಾರೆ. ಈಗ ಅವ್ರನ್ನ ಮೆಡಿಕಲ್ ರಿಪೋರ್ಟ್ ಮಾಡಿ ಇಲ್ಲಿಂದ ಕೋರಮಂಗಲ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದ್ರೆ ಅಲ್ಲಿ ವಾದವಿವಾದ ನಡೆಯುತ್ತೆ. ಅವರು ಆಚೆ ಬರ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಏನು ಗೊತ್ತಿದೆ, ಅಮಾಯಕರನ್ನ ಹೋರಾಟಕ್ಕಂತ ಬರುವಾಗ ಅವ್ರನ್ನ ಕರ್ಕೊಂಡೋಗಿದ್ದು ಅವ್ರನ್ನ ಕೂರಿಸ್ಬಿಟ್ಟು ಒಂದು ಕ್ರಿಮಿನಲ್ ಥರ ಟ್ರೀಟ್ ಮಾಡೋದು ದೊಡ್ಡ ಅಪರಾಧ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ನಾವು ಇದೆಲ್ಲ ಈ ಕಡೆ ಬಂದ್ಬಿಡಿ. ಏನೇನು ಭಯ ಪಡಬೇಡ್ರಿ, ಪ್ರಾಮಾಣಿಕರು ನಾವು, ಭಯ ಪಡಬೇಡಿ. ಕಳ್ಳರುಗಳಿಗೆ ಧೈರ್ಯ ಓಡಾಡ್ತಾರೆ, ಭಯ ಪಡಬೇಡಿ. ಏನು ಅವ್ರೇನು ಕೊಲೆ ಮಾಡಲ್ಲ ನಮ್ಮನ್ನ. ಹೋರಾಡ್ತಲ್ಲ ಇವೆಲ್ಲ ಸಾಮಾನ್ಯ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಆ ಗಾಡೀಲಿ ಇನ್ಶೂರೆನ್ಸ್ ಇಲ್ವಲ್ರಿ? ಅದು ಆ ಗಾಡೀಲಿ ಇನ್ಶೂರೆನ್ಸೇ ಇಲ್ಲ, ಮತ್ತೆ ನೀವು ಹೆಂಗೆ ಓಡಾಡ್ತಿದ್ದೀರಿ? ಸರ್ ಅಲ್ಲ ಸರ್, ಆ ಗಾಡೀಲಿ ಇನ್ಶೂರೆನ್ಸ್ ಇಲ್ಲ ಆಪ್ಸು. ಹಾಂ ಸರ್, ರೆಗ್ಯುಲರ್ ಸರ್, ಆ ಗಾಡಿ ಇನ್ಶೂರೆನ್ಸ್ ಲಾಸ್ ಆಗಿದೆ ನೋಡಿ ಸರ್. ಮತ್ತೆ ಅದಕ್ಕೆಲ್ಲ ಪರ್ಮಿಷನ್ ಇದೆಯಾ? ಮತ್ತೆ ಯಾರು ಹೊಡೆದು ಏನು ವ್ಯವಸ್ಥೆ? ಹಾಂ, ಯಾವುದು ಸರ್ಕಲ್ ಇನ್ಸ್ಪೆಕ್ಟರ್ ಜೀಪ್, ಅದು ಅದರಲ್ಲಿ ಇನ್ಶೂರೆನ್ಸ್ ಇಲ್ಲ. ಅದರಲ್ಲಿ ಇನ್ಶೂರೆನ್ಸ್ ಇಲ್ಲ ನೋಡಿ. ಸರ್ ಹಾಂ ಹೊಂಟ್ರಾ?